ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಹೊಸ ಹೇರ್ ಸ್ಟೈಲ್ನ ತೋರಿಸೋಣ ಅಂದ್ಕೊಂಡು ಬಂದಿದ್ದೀನಿ. ಹೇರ್ ಕಟ್ ಮಾಡಿಸ್ಬೇಕು ಇವತ್ತು. ಸೊ ನಂದು ಲಾಂಗ್ ಹೇರು ಸ್ವಲ್ಪ ಶಾರ್ಟ್ ಮಾಡಿಸಿ ಲೇಯರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹೇರ್ ಸ್ಟೈಲ್ ಬಗ್ಗೆ ಅಷ್ಟು ಐಡಿಯಾ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅವರು ನನ್ನ ಹೇರ್ ವಾಲ್ಯೂಮ್ನ ನೋಡಿ ಯಾವ ಹೇರ್ ಕಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ಹೇಳಾದ್ಮೇಲೆ ಮಾಡಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಹೇರ್ ಸ್ಟೈಲ್ನ ತೋರಿಸ್ತೀನಿ. ಮಿಸ್ ಮಾಡದೆ ಕಡೆ ತನಕ ನನ್ನ ವ್ಲಾಗ್ನ ನೋಡಿ. ಹೋದ ತಕ್ಷಣ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ನಾನು ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇತ್ತು ನನಗೆ. ಆದಮೇಲೆ ನಾನು ಕೇಳಿಬಿಟ್ಟು ವೀಡಿಯೋ ಶೂಟ್ನ ಮಾಡಿದ್ದು. ಫಸ್ಟೇ ಕೇಳಿದಿದ್ರೆ ಅಟ್ಲೀಸ್ಟ್ ಹೇರ್ ವಾಶ್ ಮಾಡೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಬೋದಾಗಿತ್ತು. ಮಿಸ್ ಮಾಡಿಕೊಂಡೆ. ಇಟ್ಸ್ ಓಕೆ, ಫೈನ್, ಏನೂ ಮಾಡೋದಕ್ಕಾಗಲ್ಲ. ತುಂಬ ಫ್ರೆಂಡ್ಲಿ ಇದ್ದರು, ಆರಾಮಾಗಿ ನಾನು ಎಷ್ಟೊತ್ತು ಕ್ಯಾಪ್ಚರ್ ಮಾಡಿದ್ರು ಕೂಡ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು ಅಷ್ಟೇ. ಅವ್ರೇನು ಕೇಳಲಿಲ್ಲ. ಕೆಲವ್ರಿಗೆ ಸೋಷಿಯಲ್ ಮೀಡಿಯಾಗಳಂತಂದರೆ ಸ್ವಲ್ಪ ಮುಜುಗರ ಇರುತ್ತೆ ಎಂಟರ್ ಆಗೋದಕ್ಕೆ. ಅವ್ರಿಗೆಲ್ಲ ಏನೂ ಇಲ್ಲ, ಆರಾಮ್ಸೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನಗಿಲ್ಲಿ ಮಾಡ್ತಿರೋದು ಬಂದುಬಿಟ್ಟು ನನ್ನ ಹೇರ್ ವ್ಯಾಲ್ಯೂಮ್ನ ನೋಡಿಬಿಟ್ಟು ಅವರು ಮಲ್ಟಿ ಕಟ್ನ ಮಾಡಿಸ್ಕೊಳ್ಳಿ, ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮಲ್ಟಿ ಕಟ್ನ ಮಾಡಿಸ್ತಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಪ್ರಕಾಶ್ಗೆ ತುಂಬಾ ಲಾಂಗ್ ಹೇರ್ ಇಷ್ಟ. ಸೊ ಹಾಗಾಗಿ ನಾನು ಇಷ್ಟು ವರ್ಷ ಸುಮಾರು ಒಂದು 6-7 ಇಯರ್ಸ್ ಆಗಿತ್ತು ನಾನು ಹೇರ್ ಕಟ್ ಮಾಡಿಸೇ ಇರಲಿಲ್ಲ. ಬೈತಾರೆ ಅನ್ನೋ ರೀಸನ್ಗೋಸ್ಕರ. ನನಗೆ ಇವಾಗ ಆಫೀಸಿಗೆ ಹೋಗ್ತಿರೋ ರೀಸನ್ನು ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದು 15 ಮಿನಿಟ್ಸ್ ಟೈಮ್ ಬೇಕಾಗಿತ್ತು ತಲೆ ಬಾಚೋದಕ್ಕೆ ಅಂತ. ಸೊ ಹಾಗಾಗಿ ನಾನು ಹೇರ್ ಕಟ್ನ ಮಾಡಿಸ್ಕೊಂಡಿದ್ದಾಯಿತು. ಲೆಂತ್ ನಾನು ತೋರಿಸೋದ್ನಲ್ಲ, ಓಕೆನಾ? ಹಾಂ, ಓಕೆ ಅಷ್ಟೇ.
ಹೇರ್ ಸ್ಟೈಲ್ ನನಗಂತೂ ತುಂಬಾ ಇಷ್ಟ ಆಯಿತು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಏನು ಮಾಡಬೇಕು, ನನ್ನನ್ನು ಜಾಸ್ತಿ ಮಿಸ್ ಮಾಡಬೇಕು, ಜಾಸ್ತಿ ಬ್ಲೆಸ್ ಮಾಡಬೇಕು ಗೈಸ್. ತುಂಬಾ ಚೆನ್ನಾಗಿದೆ ನ್ಯೂ ಲುಕ್. ನಿಜ ನಮ್ಮಮ್ಮ ನೋಡಿದ್ರೆ ಮಕ್ಕಳು ಕೂಗಿಸ್ಕೋತೀನಿ, ಪರವಾಗಿಲ್ಲ, ಇಟ್ಸ್ ಓಕೆ, ಬೈರು ಪರವಾಗಿಲ್ಲ.